ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾರ್ಮಲ್ ಬ್ಲೌಸ್ ಕಟ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನು ಕ್ಲಾತ್ ಡಬಲ್ ಫೋಲ್ಡ್ ಮಾಡ್ಕೊಂಡು ಮೆಜರ್ಮೆಂಟ್ ಅಳತೆ ಬ್ಲೌಸಲ್ಲಿ ವಿಡ್ತ್ 11.5 ಇದೆ. 11.5ಗೆ ನಾನು ಕ್ಲಾತ್ ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಎಕ್ಸ್ಟ್ರಾ ಕ್ಲಾತ್ ಕಟ್ ಮಾಡಿ ತೆಗೆದುಕೊಳ್ತಾ ಇದ್ದೀನಿ. ಈಗ ನಾನು ಕ್ಲಾತ್ ಓಪನ್ ಮಾಡ್ಕೊಂಡು ಕಟ್ ಮಾಡಿರೋ ಕ್ಲಾತ್ ಓಪನ್ ಮಾಡ್ಕೊಂಡು ಮೊದಲಿಗೆ ಈ ಸೈಡು ಫೋಲ್ಡ್ ಮಾಡ್ಕೊತೀನಿ. ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಈ ಸೈಡ್ ಫೋಲ್ಡ್ ಮಾಡ್ಕೊತೀನಿ. ಇದು ಬ್ಲೌಸು ಮೆಜರ್ಮೆಂಟ್ ಮಾರ್ಕ್ ಹಾಕ್ಕೊಳ್ಳೋಕ್ಕೆ ಸರಿಯಾದ ಫೋಲ್ಡಿಂಗ್ ಆಗಿರುತ್ತೆ. ಅಳತೆ ಬ್ಲೌಸ್ನಲ್ಲಿ ಬ್ಲೌಸ್ ಲೆಂತು 13.5 ಇಂಚ್ಗಿದೆ. ನಾವು 15.5 ಇಂಚ್ಗೆ ಕ್ಲಾತ್ ಫೋಲ್ಡಿಂಗ್ ಮಾಡ್ಕೊತೀನಿ. 2 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊತೀನಿ, ಯಾಕೆಂದರೆ ಸ್ಟಿಚ್ಚಿಂಗಿಗೆ ಹೋಗುತ್ತೆ. ಇಲ್ಲಿ 15 ಇಂಚು, ಇಲ್ಲೂ ಸಹ 15 ಇಂಚು ಬರೋ ಹಾಗೆ ಕ್ಲಾತ್ ಫೋಲ್ಡಿಂಗ್ ಮಾಡ್ಕೊತೀನಿ. ಇಲ್ಲಿ ಪಟ್ಟಿ ಸ್ವಲ್ಪ ಕ್ರಾಸ್ ಇದೆ, ಲೆವೆಲ್ಗೋಸ್ಕರ ಒಂದು ಲೈನ್ನ ಡ್ರಾ ಮಾಡ್ಕೊತೀನಿ. ಡ್ರಾ ಮಾಡ್ಕೊಂಡಿದ್ದಾದಮೇಲೆ ನಾವು ನೆಕ್ ವಿಡ್ತ್ ಹಾಕಬೇಕು. ನೆಕ್ ವಿಡ್ತಿಗೆ ನಾನು ಜಾಯಿಂಟ್ ಇರೋ ಕಡೆಗೇ ತಗೊತೀನಿ, ಯಾಕೆಂದರೆ ನಾನು ಫ್ರಂಟ್ ಬಟನ್ ಬ್ಲೌಸ್ ಕಟ್ಟಿಂಗು ತೋರಿಸ್ತಾ ಇರೋದ್ರಿಂದ ಜಾಯಿಂಟ್ ಇರೋ ಕಡೆಗೆ ನೆಕ್ಕಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ 2 ಇಂಚಸ್ಗೆ. ನಂತರ ಫುಲ್ ಶೋಲ್ಡ್ರು 5.5 ಇಂಚ್ 5.5 ಇಂಚ್ಗೆ ಒಂದು ಮಾರ್ಕ್ ಹಾಕಿದ್ದೆ, ಅದು ಬೇಡ, ನಾನು 5 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊತೀನಿ ಫುಲ್ ಶೋಲ್ಡ್ರು. ಅದಾದಮೇಲೆ ಶೋಲ್ಡರ್ 2 ಇಂಚಸ್ ನೆಕ್ ಬಿಟ್ಟೆ, 3 ಇಂಚಸ್ ಇದೆ ಶೋಲ್ಡರು. ಇಲ್ಲೂ ಸಹ 3 ಇಂಚಸ್ ಬಂದಿದೆ. ಆರ್ಮೋಲ್ ಡೌನಿಂಗು 5.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಇಲ್ಲೂ ಸಹ 5.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಈಗ ಒಂದು ಲೈನ್ ಡ್ರಾ ಮಾಡಿಕೊಂಡು ಇಲ್ಲೂ ಸಹ 5.5 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಲೈನ್ನ ಡ್ರಾ ಮಾಡ್ಕೊತೀನಿ. ಇಲ್ಲಿ 1/2 ಇಂಚು ಫ್ರಂಟ್ ಶೇಪ್ಗೆ, 1 ಇಂಚು ಬ್ಯಾಕ್ ಶೇಪ್ಗೆ ಒಂದೊಂದು ಮಾರ್ಕ್ ಹಾಕ್ತಿದ್ದೀನಿ. ಈ ಮಾರ್ಕಿಗೆ ರೌಂಡ್ ಶೇಪಾಗಿ 1/2 ಇಂಚಿಗೊಂದು ಲೈನ್ ಮಾರ್ಕ್ ಮಾಡ್ತೀನಿ, 1 ಇಂಚಿಗೊಂದು ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳ್ತೀನಿ. ಇದಾದಮೇಲೆ ಕ್ರಾಸ್ ಬೆಲ್ಟು ಬೇಕು. ಕ್ರಾಸ್ ಬೆಲ್ಟ್ಗೆ 3 ಇಂಚಿಗೊಂದು ಮಾರ್ಕ್ ಮಾಡ್ಕೊತೀನಿ. ಇಲ್ಲಿ 4 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊತೀನಿ. 2 ಮಾರ್ಕಿಗೆ ಒಂದು ಲೈನ್ನ ಡ್ರಾ ಮಾಡ್ಕೊತೀನಿ. ಇದು ಕ್ರಾಸ್ ಬೆಲ್ಟ್ ಆಯಿತು. ಈಗ ಫ್ರಂಟ್ ನೆಕ್ಕು ರೌಂಡ್ ಇದೆ. ನಾನು ರೌಂಡ್ ಶೇಪ್ಗೆ ಈ ಥರ ಮೆಜರ್ಮೆಂಟ್ ಬ್ಲೌಸ್ ಇಟ್ಟೆ, ಅದರಲ್ಲಿ ಬರೋ ರೌಂಡ್ ಶೇಪನ್ನೇ ನಾನು ಡ್ರಾ ಮಾಡ್ಕೊತೀನಿ. ಈ ಥರ ಕ್ಲಾತ್ ನೀಟಾಗಿ ಇಟ್ಕೋಬೇಕು. ಇಟ್ಕೊಂಡಿದ್ದಾದಮೇಲೆ ಈ ಥರ ರೌಂಡ್ ಶೇಪು ಡ್ರಾ ಮಾಡ್ಕೊಳ್ತಾ ಇದ್ದೀನಿ.
ಈಗ ನಾನು ಕ್ರಾಸ್ ಬೆಲ್ಟು 4 ಇಂಚ್ ತೊಗೊಂಡಿದ್ದೆ. ನಾನು 3 ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕ್ ಮಾಡ್ತೀನಿ. ಇಲ್ಲಿ 2 ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊತೀನಿ. 4 ಇಂಚಾದರೂ ತೊಗೋಬೋದು, 3 ಮುಕ್ಕಾಲು ಇಂಚಾದರೂ ತೊಗೋಬೋದು. ನಾನು 3 ಮುಕ್ಕಾಲು ಇಂಚಸ್ಗೆ ಇನ್ನೊಂದು ಲೈನ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ನಾನು ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡಿ ತೆಗಿತಾ ಇದ್ದೀನಿ. ಇದಾದಮೇಲೆ ನೆಕ್ಕಿಗೆ ಸರಿಯಾಗಿ ಬರೋ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಫ್ರಂಟ್ ಭಾಗ ಅಷ್ಟೇ ತಗೊಂಡು ನೆಕ್ಕು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಶೋಲ್ಡ್ರ್ ಓಪನ್ ಮಾಡ್ಕೊಂಡು ಫ್ರಂಟ್ ನೆಕ್ ಹಾಗೇ ಇರಲಿ ಅದು. ಈಗ 1 ಇಂಚಿಗೆ ಮಾರ್ಕ್ ಮಾಡಿದ್ವಲ್ಲ ಬ್ಯಾಕ್ ಶೇಪ್ಗೆ, ಅದಕ್ಕೆ ಕಟ್ ಮಾಡಿ ತೆಗಿತಾ ಇದ್ದೀನಿ. ಈಗ ಫ್ರಂಟ್ ಪಾರ್ಟ್ ಅಷ್ಟೇ 1/2 ಇಂಚ್ ಶೇಪು ತೆಗಿತಾ ಇದ್ದೀನಿ. ಈಗ ಕ್ರಾಸ್ ಪಾರ್ಟ್ ಕಟ್ ಮಾಡಬೇಕು. ಇಲ್ಲೂ ಸಹ ಫ್ರಂಟ್ ಪಾರ್ಟ್ ಅಷ್ಟೇ ತಗೊಂಡು, ಮಿಸ್ ಮಾಡದೆ ಫ್ರಂಟ್ ಪಾರ್ಟ್ ಅಷ್ಟೇ ತಗೊಂಡು ಕ್ರಾಸ್ ಪಾರ್ಟ್ ಕಟ್ ಮಾಡಬೇಕು. ಈಗ ಕ್ಲಾತ್ ಲೆವೆಲ್ ಮಾಡ್ಕೊತಾ ಇದ್ದೀನಿ. ಈಗ ಫ್ರಂಟ್ ಕಟ್ಟಿಂಗು ಮುಗೀತು. ಬ್ಯಾಕ್ ಪಾರ್ಟಲ್ಲಿ ಬ್ಯಾಕ್ ನೆಕ್ ಮಾರ್ಕ್ ಮಾಡ್ಕೊಳ್ತೀನಿ. ಮೇಲೆ 2 ಇಂಚಸ್ಗೆ 10.5 ಇಂಚ್ ನೆಕ್ ಟಿಪ್ ಇದೆ, ಅಲ್ಲೊಂದು ಮಾರ್ಕ್ ಮಾಡ್ಕೊತೀನಿ. ಈಗ ವಿಡ್ತ್ ಇಲ್ಲಿ ನಾನು 3.5 ಇಂಚ್ಗೆ ಒಂದು ಲೈನ್ ಡ್ರಾ ಮಾಡ್ಕೊತೀನಿ. ಈಗ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೊತೀನಿ. ಇದಾದಮೇಲೆ ನೆಕ್ಕಿಗೆ ರೌಂಡ್ ನೆಕ್ ಇದೆ, ಶೇಪ್ ಕೊಡ್ತಾ ಇದ್ದೀನಿ ರೌಂಡಿಗೆ. ಈ ಥರ ಕೈಯಲ್ಲಾದರೂ ಕೊಡ್ಬೋದು, ಇಲ್ಲಾಂದರೆ ಈ ಥರ ಮೆಜರ್ಮೆಂಟ್ ಬ್ಲೌಸ್ ಇಟ್ಕೊಂಡು ರೌಂಡ್ ನೆಕ್ ಡ್ರಾ ಮಾಡ್ಕೊಳ್ಬೋದು. ನಾನಿಲ್ಲಿ ಮೆಜರ್ಮೆಂಟ್ ಬ್ಲೌಸ್ ಇಟ್ಟು ನೆಕ್ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನೆಕ್ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ನಾವೀಗ ಬ್ಯಾಕ್ ನೆಕ್ ಕಟ್ ಮಾಡ್ತಾ ಇದ್ದೀನಿ. ಬ್ಯಾಕ್ ನೆಕ್ ಕಟ್ ಮಾಡಿದ್ದಾದಮೇಲೆ ನಮಗೆ ಬ್ಲೌಸ್ ಕಟ್ಟಿಂಗ್ ಮುಗೀತು. ಫ್ರಂಟು ಬ್ಯಾಕ್ ಪಾರ್ಟ್ ಕೂಡ ಕಟ್ಟಿಂಗು ಮುಗೀತು. ಈಗ ಸ್ಲೀವ್ ಕಟ್ಟಿಂಗ್ ಮಾಡಬೇಕು. ನಾವು ಸ್ಲೀವ್ ಕಟ್ಟಿಂಗಿಗೆ ಕ್ಲಾತ್ ಫೋಲ್ಡಿಂಗ್ ಮಾಡ್ಕೊಳ್ಳೋಣ. ಮೊದಲಿಗೆ ಈ ಥರ ಫೋಲ್ಡ್ ಮಾಡ್ಕೊಂಡು ಮತ್ತೆ ಡಬಲ್ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಫೋಲ್ಡ್ ಮಾಡ್ಕೋಬೇಕು. ಇದಾದಮೇಲೆ ಫೋಲ್ಡಿಂಗು ಈ ಥರ ಇರಬೇಕು. ಸ್ಲೀವ್ಸಿಗೆ ನಾವು ಜಾಯಿಂಟ್ ಇರೋ ಕಡೆಗೆ ಸ್ಲೀವ್ ಲೆಂತ್ ತೊಗೋಬೇಕು. ಇಲ್ಲಿ ಮೆಜರ್ಮೆಂಟಲ್ಲಿ ಸ್ಲೀವ್ ಲೆಂತ್ 10.5 ಇಂಚ್ ಇದೆ. 10.5 ಇಂಚ್ಗೆ 1 ಇಂಚ್ ಆ್ಯಡ್ ಮಾಡ್ಕೊತೀನಿ. 11.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಇಲ್ಲೂ ಸಹ 11.5 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊತೀನಿ. ಈಗ
ಸ್ಲೀವ್ ಡೌನು 3.5 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಂಡು ಎಕ್ಸ್ಟ್ರಾ ಮಾರ್ಜಿನ್ಗೆ 2 ಇಂಚಸ್ಗೆ ಒಂದು ಲೈನ್ ಡ್ರಾ ಮಾಡ್ಕೊತೀನಿ. ಇಲ್ಲೂ ಸಹ ಒಂದು ಲೈನ್ ಡ್ರಾ ಮಾಡಿಕೊಂಡು ಸ್ಲೀವ್ ಶೇಪರ್ ಸಹಾಯದಿಂದ ಸ್ಲೀವ್ಗೆ ಶೇಪ್ ಮಾರ್ಕ್ ಮಾಡ್ಕೊತೀನಿ. ಸ್ಲೀವ್ ಶೇಪ್ ಮಾರ್ಕ್ ಮಾಡ್ಕೊಂಡದ್ದಾದಮೇಲೆ ಸ್ಲೀವ್ ಸುತ್ತಳತೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಲೈನ್ ಡ್ರಾ ಮಾಡ್ಕೊತೀನಿ. ಒಂದು ಲೈನ್ ಡ್ರಾ ಮಾಡ್ಕೊಂಡಿದ್ದಾದಮೇಲೆ 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ನಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲೂ ಸಹ ಒಂದು ಲೈನ್ ಡ್ರಾ ಮಾಡ್ಕೊತೀನಿ. ಈಗ ಸ್ಲೀವ್ ಕಟ್ಟಿಂಗು ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಕ್ಲಾತ್ ಕಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ಖರ್ಚು ಹೊಡ್ಕೊಳ್ತಾ ಇದ್ದೀನಿ. ಇಲ್ಲೂ ಸಹ ಒಂದು ಖರ್ಚು ಹೊಡಿತಾ ಇದ್ದೀನಿ. ಈಗ ಸ್ಲೀವ್ಸ್ ಶೇಪರ್ ಸಹಾಯದಿಂದ ಫ್ರಂಟ್ ಸ್ಲೀವ್ಸ್ಗೆ ಶೇಪ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಫ್ರಂಟ್ ಶೇಪಿನ ಕ್ಲಾತ್ ಅಷ್ಟೇ 2 ತಗೊಂಡು ಶೇಪ್ ಕಟ್ ಮಾಡಿ ತೆಗಿತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ನೋಟಿಫಿಕೇಷನ್ ಎಲ್ಲ ನಿಮಗೆ ಮುಂಚಿತವಾಗಿ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ.